Hello everyone, welcome back to day 10 video of Shift Your Mindset in 21 days. ಸೊ ಇವತ್ತಿನ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ನಾನು ನಮ್ಮ ಪೇರೆಂಟ್ಸ್ಗೆ ಯಾರೆಲ್ಲ ವ್ಯಕ್ತಿಗಳು ನನ್ನ ಲೈಫಲ್ಲಿ ಇದುವರೆಗೂ ಟಿಲ್ ನಾವು ಜರ್ನಿಯಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ದಾರೋ ಅವ್ರಿಗೆಲ್ಲ ಗ್ರಾಟ್ಯೂಡ್ ಮತ್ತೆ ಥ್ಯಾಂಕ್ಫುಲ್ನೆಸ್ ಹೇಳ್ತಾ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಬರೋದಾದ್ರೆ ಟಾಪಿಕ್ ಬಂದು ಸ್ಪ್ರೆಡ್ ದ ಮ್ಯಾಜಿಕ್ ಇನ್ ಎವ್ರಿವೇರ್, ಅಂದ್ರೆ ಮ್ಯಾಜಿಕ್ ನ ಯಾವ ತರ ಕ್ರಿಯೇಟ್ ಮಾಡ್ಬೋದು ಪ್ರತಿಯೊಂದು ಸಿಚುಯೇಷನ್ ಅಲ್ಲೂ ಅನ್ನೋದ್ರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌ ಅನ್ನೋ ಡೌಟ್ ಎಲ್ಲರಿಗೂ ಬಂದ್ಬಿಡುತ್ತೆ. ಸೊ ಇದನ್ನ ಹೇಳೋದಾದ್ರೆ ನಾರ್ಮಲ್ ಆಗಿ ಆಸ್ ಪರ್ ದ ರೂಲ್ಸ್ ಏನಿದೆ ಅಂದ್ರೆ ನಾವು ಏನನ್ನ ಕೊಡ್ತಾ ಇರ್ತೀವೋ ಅದು ನಮ್ಗೆ ಹೆಚ್ಚಾಗಿ ಬರ್ತಾ ಇರುತ್ತೆ. ಅದೇ ನಾವು ಏನನ್ನ ತಗೊಂತಾ ಇರ್ತೀವೋ ಅದು ನಮ್ಮ ಲೈಫಲ್ಲಿ ಕಡಿಮೆ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಪಾಸಿಟಿವ್ನೆಸ್ ನ ನಾವು ಬರೀ ತಗೊಳ್ತಾ ಇದ್ರೆ ಅಥವಾ ಪಾಸಿಟಿವ್ ವಿಡಿಯೋಸ್ ನ ನಾಲೆಜ್ ನ ಏನೇ ಆಗ್ಲಿ ನಾವು ಬರೀ ತಗೊಂಡು ನಮ್ಮಲ್ಲೇ ಇಟ್ಕೊಂತಾ ಇದ್ರೆ ಅದು ಅನ್ಯೂಸ್ಡ್ ನಾಲೆಜ್ ಈಸ್ ಗಾರ್ಬೇಜ್ ಅಂತಾರಲ್ವಾ, ಅಂದ್ರೆ ಅದು ನಮ್ಮಲ್ಲೇ ಇದ್ಬಿಡುತ್ತೆ. ಮತ್ತೆ ನಮ್ಗೆ ಅದು ಕರೆಕ್ಟ್ ಟೈಮ್ಗೆ ನೆನಪುನು ಬರ್ತಾ ಇರಲ್ಲ. ಅದೇ ನಾವು ಅದನ್ನ ಸ್ಪ್ರೆಡ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಪಕ್ಕದಲ್ಲಿರೋರ್ಗೆ ನಮ್ಮ ಸರೌಂಡಿಂಗ್ ಪೀಪಲ್ಗೆಲ್ಲಾನು ಆ ಥಿಂಗ್ಸ್ ನ ಸ್ಪ್ರೆಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಮ್ಯಾಜಿಕ್ ಆಗಿ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅಬಾಂಡೆಂಟ್ ಆಗಿ ಮತ್ತೆ ನಿಮ್ಗೆ ರಿಟರ್ನ್ ಬ್ಯಾಕ್ ಆಗಿ ಇದು ಏನು ಕ್ಯುಮುಲೇಟಿವ್ ರೀತಿಯಲ್ಲಿ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಯಾವ ತರ ವರ್ಕ್ ಆಗುತ್ತೆ ಅಂತ ಇನ್ ಡೀಟೇಲ್ ಆಗಿ ಹೋಗೋದಾದ್ರೆ ನೀವು ಡೇ ಸ್ಟಾರ್ಟ್ ಮಾಡೋದ್ರಿಂದ ಡೇ ಎಂಡ್ವರೆಗೂ ಏನೆಲ್ಲ ಥಿಂಗ್ಸ್ ನಿಮ್ ಲೈಫ್ ಅಲ್ಲಿ ಆಗ್ತಾ ಇರುತ್ತೋ ಅದಕ್ಕೆಲ್ಲಾನು ಥ್ಯಾಂಕ್ಫುಲ್ನೆಸ್ ಮತ್ತೆ ಗ್ರಾಟ್ಯೂಡ್ ನ ತೋರಿಸೋದ್ರಿಂದ ನಿಮ್ಗೆ ಅಬಾಂಡೆಂಟ್ ಅಟ್ರಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸೊ ಡೇ ಬಿಗಿನಿಂಗ್ ಆಗೋದು ನಮ್ಗೆ ಹಾಲು ಹಾಕೋದಕ್ ಬರ್ತಾರಲ್ಲ ಅವರಿಂದ ಇರ್ಬೋದು, ಮತ್ತೆ ನ್ಯೂಸ್ ಪೇಪರ್ ಹಾಕೋದಕ್ ಬರ್ತಾರೆ, ಮತ್ತೆ ಐರನ್ ಶಾಪು, ಮತ್ತೆ ಗ್ರಾಸರಿ ಅಂತೆ ವೆಜಿಟೇಬಲ್ಸ್, ಈ ತರ ನಿಮ್ಮ ತಂದೆ ತಾಯಿ ಅಥವಾ ಪಕ್ಕದ ಮನೆಯವರು, ಮತ್ತೆ ಸ್ಟಾರ್ಟ್ ಆದ್ರೆ ಜರ್ನಿ ಆಫೀಸ್ಗೆ ಬಂದ್ಮೇಲೆ ಆಫೀಸ್ ಸ್ಟಾಫ್ ಅಥವಾ ಕೊಲೀಗ್ಸು, ಮತ್ತೆ ಪಕ್ಕದ ಶಾಪ್ಸು, ಬಾಸ್ ಅಂತೆ, ರೆಸ್ಟೋರೆಂಟ್ಗೆ ಅಥವಾ ಎಲ್ಲಾದ್ರೂ ಹೋದ್ರೆ ಅಲ್ಲಿ ಚೆಫ್ ಮತ್ತೆ ಫುಡ್ ಸರ್ವ್ ಮಾಡ್ತಾರಲ್ಲ ಅವರು. ಸೊ ಇಂಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಿಮ್ಗೆ ಕಾಲ್ಸ್ ಅಥವಾ ಮೆಸೇಜಸ್ ಮತ್ತೆ ಯಾರಾದ್ರೂ ಟೆಲಿಕಾಮ್ ಸರ್ವಿಸಸ್ ಅಲ್ಲೂ ಕೆಲವು ಟೈಮ್ ನಮ್ಗೇನೋ ರಿಸಾಲ್ವ್ ಆಗ್ತಾ ಇರಲ್ಲ ಸೊಲ್ಯೂಷನ್, ಕಾಲ್ ಮಾಡಿ ಹೆಲ್ಪ್ ತಗೊಂತೀವಿ. ಅವರು ಮತ್ತೆ ಸೋಲ್ಜರ್ಸ್ ಅಂತೆ, ಪೊಲೀಸಸ್ಸು, ಡಾಕ್ಟರ್ಸು, ಲಾಯರ್ಸು ಎಲ್ಲ ಇದಾರಲ್ಲ ಅವರೆಲ್ಲ ಇಂಡೈರೆಕ್ಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಕೂಡ ನೀವು ಹಾರ್ಟ್ಫುಲ್ ಆಗಿ ಥ್ಯಾಂಕ್ಫುಲ್ನೆಸ್ ನ ತೋರಿಸೋದ್ರಿಂದ ನಿಮ್ಮ ಅಬಾಂಡೆನ್ಸು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇದೇ ಸಿಸ್ಟಮ್ ನ ಪ್ರತಿಯೊಬ್ರು ಫಾಲೋ ಮಾಡಿದಾಗ ನೆಗೆಟಿವಿಟಿ ಅನ್ನೋದೇ ಕಾಣಿಸೋದಿಲ್ಲ. ಅಬ್ಸರ್ವ್ ಮಾಡ್ತೀರಾ, ಯಾಕಂದ್ರೆ ನಾವು ಪಾಸಿಟಿವ್ ಆಗಿದ್ದಾಗ ಮತ್ತೆ ನಮ್ಮ ಪಕ್ಕದವ್ರಿಗೂ ಪಾಸಿಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾಗ ಅದನ್ನೇ ಅವ್ರೂ ಫಾಲೋ ಮಾಡೋದಾದ್ರೆ ಚೇಂಜ್ ಅನ್ನೋದು ಬಂದ್ಬಿಡುತ್ತೆ. ಆಟೋಮೆಟಿಕ್ ಆಗಿ ಎಲ್ಲ ಗುಡ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇದೊಂದು ಇಂಟೆನ್ಷನ್ ಇಂದ ಈ ಥಿಂಗ್ ನ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಟ್ಟೆ. ಮತ್ತೆ ಇದನ್ನ ಇನ್ನ ಇನ್ಡೆಪ್ತ್ ಆಗಿ ಹೋಗೋದಾದ್ರೆ ಕೃಷ್ಣ ಒಂದ್ ಹತ್ರ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಅದ್ವೇಷ ಸರ್ವಭೂತಾನಂ ಅಂತ. ಅಂದ್ರೆ ಇದ್ರ ಮೀನಿಂಗ್ ಬಂದ್ಬಿಟ್ಟು ಜಲಸ್ಸು, ಕೋಪ ಮತ್ತೆ ನೆಗೆಟಿವಿಟಿ ಅನ್ನೋದನ್ನ ಬಿಟ್ಟು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ಲವ್ ಮತ್ತೆ ಎಮೋಷನ್ಸ್ ಮತ್ತೆ ಸ್ಪಿರಿಚುವಲ್ ಥಿಂಗ್ಸ್ ನ ಬೆಳೆಸ್ತಾ ಹೋಗ್ತಾ ಇದ್ದಂಗೆ ನಮ್ಗೆ ಗುಡ್ನೆಸ್ ಅನ್ನೋದು ಅಟ್ರಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಕೃಷ್ಣ ಒಂದು ಇದ್ರಲ್ಲಿ ಕ್ಲೀನ್ ಆಗಿ ಹೇಳಿದ್ದಾನೆ. ಸೊ ಇದನ್ನ ಈಗಿನ ಪ್ರಾಕ್ಟಿಕಲ್ ಆಗಿ ತಗೊಳಿದ್ರೆ ಮಿತ್ಸ್ ಅನ್ನೋದು ಬಂದೇ ಬರುತ್ತೆ. ಅಂದ್ರೆ ಹೇಳ್ತಾರೆ ಕೆಲವರು, ಸರ್ ಇದು ಹೇಳೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಕರೆಕ್ಟ್ ಆಗಿದ್ರು ಎಷ್ಟೊಂದ್ ಜನ ತಪ್ಪು ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅವ್ರು ಚಾರ್ಜ್ ಮಾಡ್ತಾ ಇರೋ ಪ್ರೈಸಸ್ ಜಾಸ್ತಿ ಇರುತ್ತೆ ಬಟ್ ಅವ್ರು ಕೊಡ್ತಾ ಇರೋ ಸರ್ವಿಸಸ್ ಚೆನ್ನಾಗಿರಲ್ಲ. ಇನ್ನು ಕೆಲವರು ನಾವು ಕರೆಕ್ಟ್ ಆಗಿ ಹೋಗ್ತಾ ಇದ್ರು ನಮ್ಗೆ ಇಂಟೆನ್ಷನಲಿ ಪ್ರಾಬ್ಲಮ್ಸ್ ಮಾಡ್ತಾ ಇರ್ತಾರೆ. ಈ ತರ ಎಲ್ಲ ಥಿಂಕ್ ಮಾಡೋ ಬದಲು ಈ ತರ ನೆಗೆಟಿವಿಟಿ ಕೊಡ್ತಾ ಇರ್ತಾರಲ್ಲ ಸರ್, ಅವ್ರಿಗೆ ನಾವು ಪಾಸಿಟಿವಿಟಿ ಕೊಟ್ರು ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ ಕೆಲವು ಥಿಂಕ್ ಮಾಡ್ತಾ ಇರ್ತಾರೆ. ಅದ್ರ ಬದಲು ನಾವು ಈ ತರನು ಥಿಂಕ್ ಮಾಡ್ಬೋದಲ್ಲ, ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೋಗಿ ಅವ್ರ ಮನೇಲಿ ಏನೋ ಪ್ರಾಬ್ಲಮ್ಸ್ ಇರ್ಬೋದು, ಅದರಿಂದ ಅವರು ಇಲ್ಲಿ ಬಂದು ಸರ್ವಿಸ್ ಕರೆಕ್ಟ್ ಆಗಿ ಕೊಡ್ತಾ ಇರಲ್ಲ, ಅಥವಾ ಅವ್ರಿಗೆ ಏನಾದ್ರು ಇಶ್ಯೂಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಇಂಟೆನ್ಷನಲಿ ಪ್ರಾಬ್ಲಮ್ಸ್ ಮಾಡ್ತಿದ್ರೆ ವಿ ಕ್ಯಾನ್ ಶಿಫ್ಟ್ ದಟ್ ಟು ದ ಗಾಡ್. ಅಂದ್ರೆ ಭಗವಂತನಿಗೆ ಹೇಳ್ಬೋದು, ದೇವ್ರೆ ಇವ್ರಿಗೆ ಒಳ್ಳೆ ಬುದ್ಧಿ ಬರೋ ತರ ನೀನ್ ನೋಡ್ಕೊಳಪ್ಪ ಅಂತ ಹೇಳ್ತಾ ಇವ್ರಿಗೆ ಒಳ್ಳೇದಾಗ್ಲಿ, ಇವ್ರ ಲೈಫ್ ಅಲ್ಲಿ ಚೇಂಜ್ ಬರ್ಲಿ, ಮತ್ತೆ ಪಾಸಿಟಿವ್ನೆಸ್ ನ ಇವ್ರಿಗೆ ಏನ್ ಮಾಡ್ಲಿ, ಮತ್ತೆ ಒಳ್ಳೆ ದಾರಿಯಲ್ಲಿ ಹೋಗ್ಲಿ ಅಂತ ಹೇಳ್ತಾ ನಾವು ದೇನ ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ನೆಗೆಟಿವಿಟಿ ಅನ್ನೋದು ನಮ್ಮಲ್ಲಿ ಫಸ್ಟ್ ರಿಮೂವ್ ಆಗುತ್ತೆ. ನಮ್ಗೆ ನೆಗೆಟಿವಿಟಿ ಬಂದ್ರೂ ಅದನ್ನ ಅವಾಯ್ಡ್ ಮಾಡ್ತಾ ಇರ್ತೀವಿ. ಮತ್ತೆ ಅವ್ರು ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇರೋದ್ರಿಂದ ನಿಮ್ಗೆ ಅಬಾಂಡೆನ್ಸ್ ಆಟೋಮೆಟಿಕ್ ಆಗಿ ಅದೆಷ್ಟೇ ಪ್ರಾಬ್ಲಮ್ಸ್ ಆದ್ರೂ
ನಿಮ್ಗೆ ಒಳ್ಳೇದೇ ಆಗುತ್ತೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂತ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ಡೇ 11 ವಿಡಿಯೋ. Until then, goodbye. This is Empowering Coach Girish. We together bring brightness in each and everyone's darkness.